ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ 6ನೇ ಸಂಖ್ಯೆಯಲ್ಲಿ ಹುಟ್ಟಿರುವಂತಹ ಮಹಿಳೆಯರು ಮತ್ತು ಪುರುಷರ ಗುಣ ಮತ್ತು ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತು ಇವರು ಯಾವ ದಿನ ಯಾವ ಬಣ್ಣದ ಬಟ್ಟೆ ಹಾಕಿದರೆ ಇವರಿಗೆ ಅದೃಷ್ಟ ಕೂಡಿ ಬರುತ್ತೆ ಮತ್ತು ಇವರಿಗೆ ಅದೃಷ್ಟದ ಹರಳುಗಳು ಯಾವುದು ಅನ್ನುವ ಒಂದು ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ಕಿಪ್ ಮಾಡಿದ್ರೆ ಮುಖ್ಯವಾದ ವಿಷಯಗಳು ಮಿಸ್ ಮಾಡ್ಕೋಬಹುದು. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಪ್ರತಿಯೊಬ್ಬರು ತಿಳಿದಿರಬೇಕಾದಂಥ ಶಾಸ್ತ್ರ ಸಂಖ್ಯಾಶಾಸ್ತ್ರ. ಈ ಶಾಸ್ತ್ರ ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂಥದ್ದು. 1 ರಿಂದ 9 ಇವು ಪ್ರಧಾನ ಸಂಖ್ಯೆಗಳು. ಈ ಸಂಖ್ಯೆಗಳು ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ. ಪ್ರತಿ ಸಂಖ್ಯೆಯಲ್ಲೂ ಅದರದ್ದೇ ಆದ ಒಂದೊಂದು ವಿಶೇಷವಾದ ಗುಣ, ಶಕ್ತಿ ಇದೆ. ಅಂಕಿಗಳಲ್ಲಿ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಅಡಗಿವೆ. ಆದ್ದರಿಂದ ಅಂಕಿಗಳಿಗಿರುವ ಮಹತ್ವ, ಗುಣಗಳನ್ನು ನಾವು ತಿಳಿದುಕೊಂಡರೆ ಇದರಿಂದ ಅಲ್ಪ ಸ್ವಲ್ಪ ಪ್ರಗತಿ ಸಾಧಿಸಲು, ನಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸಲು ಸಾಧ್ಯವಾಗುತ್ತದೆ. ಇನ್ನು ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ವಿವಾಹ ತುಂಬ ಮುಖ್ಯವಾದದ್ದು. ಆದ್ದರಿಂದ ನೀವು ಯಾವ ಸಂಖ್ಯೆಯಲ್ಲಿ ಜನಿಸಿದ ಪುರುಷರನ್ನು ಅಥವಾ ಮಹಿಳೆಯರನ್ನು ಮದುವೆಯಾದರೆ ವೈವಾಹಿಕ ಜೀವನ ಸುಖವಾಗಿರುತ್ತದೆ ಮತ್ತು ಯಾವ ರತ್ನವನ್ನು ಧರಿಸಬೇಕು, ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು, ಹೀಗೆ ಅನೇಕ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಜನ್ಮ ದಿನಾಂಕ 6, 15, 24 ಈ ಯಾವುದೇ ತಿಂಗಳು ಅಥವಾ ಯಾವುದೇ ವರ್ಷವಾದರೂ ಸರಿ 6, 15, 24ನೇ ತಾರೀಕುಗಳಲ್ಲಿ ಜನಿಸಿದಂತಹ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ 6ನೇ ಸಂಖ್ಯೆಗೆ ಸೇರಿರುತ್ತಾರೆ. 6ನೇ ಸಂಖ್ಯೆಗೆ ಅಧಿಪತಿ ಶುಕ್ರ. ಇವರನ್ನು ಶುಕ್ರ ಜಾತಕದವರು ಎನ್ನುತ್ತಾರೆ. ಇವರು ಸಾಮಾನ್ಯವಾಗಿ ಶ್ರೀಮಂತರ ಮನೆಗಳಲ್ಲಿ ಹುಟ್ಟುತ್ತಾರೆ ಅಥವಾ ಇವರ ಹುಟ್ಟಿದ ಬಳಿಕ ತಂದೆ ತಾಯಿ ಶ್ರೀಮಂತರಾಗುತ್ತಾರೆ. ಇವರ ವಿವಾಹವಾದ ಬಳಿಕ ಗಂಡನಿಗೆ ಅಥವಾ ಹೆಂಡತಿಗೆ, ಆ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ, ಅದೃಷ್ಟ ಕೂಡಿ ಬರುತ್ತದೆ. ಇವರು ಇರುವ ಕಡೆ ದುಡ್ಡಿನ ಹೊಳೆಯೇ ಹರಿಯುತ್ತೆ. ಇವರು ಸ್ವರ್ಗ ಸಮಾನ ಜೀವನವನ್ನು ಅನುಭವಿಸುತ್ತಾರೆ. ಇವರು ಶ್ರೀಮಂತಿಕೆಯಲ್ಲೇ ಹುಟ್ಟಿ ಶ್ರೀಮಂತಿಕೆಯಲ್ಲೇ ಬೆಳೆದು ಶ್ರೀಮಂತಿಕೆಯಲ್ಲಿ ಮುಳುಗಿ ತೇಲುತ್ತಾರೆ. ಇವರು ಜೀವನದಲ್ಲಿ ಸುಖ ಪಡುವುದಕ್ಕೆ ಹುಟ್ಟಿದ್ದಾರೆ ಎಂಬಂತೆ ಇರುತ್ತದೆ ಇವರ ಜೀವನ. AC ಕೋಣೆಗಳಲ್ಲೇ ಮಲಗುತ್ತಾರೆ ಮತ್ತು AC ಕಾರುಗಳಲ್ಲೇ ಓಡಾಡುತ್ತಾರೆ. ಇವರೆಲ್ಲ ಆಸೆಗಳು ಬೇಗ ನೆರವೇರುತ್ತವೆ. ಇವರು ಹೆಚ್ಚಾಗಿ ಪ್ರಾಪಂಚಿಕ ಸುಖ ಅಪೇಕ್ಷಿಸುತ್ತಾರೆ ಮತ್ತು ಪಡೆದುಕೊಳ್ಳುತ್ತಾರೆ. ಉತ್ತಮ ಆಹಾರ ಪದಾರ್ಥ ಇಷ್ಟಪಡುತ್ತಾರೆ ಮತ್ತು ಪಡೆದುಕೊಳ್ಳುತ್ತಾರೆ. ಒಳ್ಳೆಯ ಮನೆಗಳಲ್ಲಿ ಇರುತ್ತಾರೆ ಮತ್ತು ಒಳ್ಳೆಯ ಆಭರಣ ಧರಿಸುತ್ತಾರೆ. ಇವರ ಪ್ರತಿ ಚಲನೆಯಲ್ಲಿ ಶ್ರೀಮಂತಿಕೆ ಕಂಡುಬರುತ್ತದೆ ಮತ್ತು ಇವರು ತುಂಬ ಅಂದವಾಗಿರುತ್ತಾರೆ. ಇವರೇನಾದರೂ ಶುಕ್ರವಾರದ ದಿನ ಹುಟ್ಟಿದರೆ ಇವರಿಗಿಂತ ಅದೃಷ್ಟಶಾಲಿಗಳು ಮತ್ತೊಬ್ಬರು ಇರೋದಿಲ್ಲ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಪ್ರೀತಿ, ಪ್ರೇಮ, ವಿಶ್ವಾಸಗಳಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇರುತ್ತದೆ. ಯಾವಾಗಲೂ ದುಡಿಯೋರು, ಒಂದು ಕ್ಷಣವೂ ಬಿಡುವಿಲ್ಲದೆ ಇರುತ್ತಾರೆ. ಯಾವಾಗಲೂ ಏನಾದರೊಂದು ಕಲೆ, ಸಾಹಿತ್ಯ ಮತ್ತು ಅಲಂಕಾರಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಇವರು ಜೀವನದಲ್ಲಿ ಎಲ್ಲರನ್ನೂ ಸಮಾನವಂತರನ್ನಾಗಿ ನೋಡುತ್ತಾರೆ. ಆದರೆ ಇವರು ಜೀವನದಲ್ಲಿ ಒಮ್ಮೊಮ್ಮೆ ಒಂಟಿಯಾಗಿರುತ್ತಾರೆ. ಹಠವಾದಿಗಳು. ಕೈ ಹಿಡಿದ ಕೆಲಸ ಪೂರ್ತಿ ಆಗುವವರೆಗೂ ಕೈ ಬಿಡುವುದಿಲ್ಲ. ಇವರು ಬಾಲ್ಯದಿಂದಲೂ ಕಷ್ಟಪಟ್ಟು ಮುಂದುವರಿಯುವರು. ಇವರಿಗೆ ಜೀವನದಲ್ಲಿ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಎಷ್ಟೇ ಹಣ ಇದ್ದರೂ, ಸಂಪಾದನೆ ಇದ್ದರೂ ಏನೋ ನೋವು ಇವರನ್ನು ಕಾಡುತ್ತಿರುತ್ತದೆ. ಒಂದೊಂದು ಸಲ ಇವರು ತಮ್ಮ ಆಸೆ ನೆರವೇರಬೇಕಾದರೆ ಇವರು ಒರಟು ಸ್ವಭಾವವನ್ನು ತೋರಿಸಬೇಕಾಗುತ್ತದೆ. ಇನ್ನು ಸರ್ಕಾರದ ಕೆಲಸಗಳಲ್ಲಿ ತುಂಬ ತಾಪತ್ರಯ ಹೆಚ್ಚಾಗಿರುತ್ತದೆ. ಇನ್ನು ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕಿ ನೋವು ಪಡುತ್ತಾರೆ. ಇನ್ನು ಇವರು ದೊಡ್ಡ ದೊಡ್ಡ ಕಾರ್ಖಾನೆಗಳ ಮೂಲಕ ಸಂಪಾದನೆ ಮಾಡುತ್ತಾರೆ. ಆದರೆ ಶ್ರಮ ಹೆಚ್ಚು ಪಡಬೇಕಾಗುತ್ತದೆ. ಸರ್ಕಾರದಿಂದ ಅನುಕೂಲ ಪಡೆದರೂ ಏನಾದರೊಂದು ಕಿರುಕುಳ ಅನುಭವಿಸುತ್ತಿರುತ್ತಾರೆ. ಇನ್ನು 1 ರಿಂದ 10ನೇ ವರ್ಷದಲ್ಲಿ ಅಭಿವೃದ್ಧಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. 11 ರಿಂದ 19ನೇ ವರ್ಷದಲ್ಲಿ ಒಳ್ಳೆಯ ಸಂಪಾದನೆ.
ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಇರುತ್ತೆ. ಇನ್ನು 20ರಿಂದ 29ನೇ ವರ್ಷದಲ್ಲಿ ಸ್ತ್ರೀ ಮೂಲಕ ಭಾಗ್ಯ ಪ್ರಾಪ್ತಿ, ಹೊಸ ಜೀವನವನ್ನು ಆರಂಭಿಸುತ್ತಾರೆ. ಇನ್ನು 30ರಿಂದ 39ನೇ ವರ್ಷದಲ್ಲಿ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನ, ವಿದೇಶ ಪ್ರಯಾಣ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ. 40ರಿಂದ 49ನೇ ವರ್ಷದಲ್ಲಿ ಮನೆಯಲ್ಲಿ ಇತರರಿಗೆ ವಿವಾಹ ವಿಚಾರ, ಭೂಮಿ, ಮನೆ, ಆಸ್ತಿ, ವಾಹನ ಲಭ್ಯವಾಗುವುದು ಮತ್ತು ಉತ್ತಮ ಜೀವನ. ಇನ್ನು 50ರಿಂದ 59ನೇ ವರ್ಷದಲ್ಲಿ ಕುಟುಂಬದಲ್ಲಿ ಸುಖ, ಶಾಂತಿ, ಉತ್ತಮವಾದ ಜೀವನ, ಸಂಪಾದನೆ ಹಾಗೂ ನೆಮ್ಮದಿಯ ಜೀವನ ಇರುತ್ತದೆ. ಇನ್ನು 60ರಿಂದ 69ನೇ ವರ್ಷದಲ್ಲಿ ಅನೇಕ ಸ್ತ್ರೀಯರಿಂದ ಅಪವಾದ, ಯಾವ ಸಹಾಯ ಮಾಡಿದರೂ ಅಪಕೀರ್ತಿ ತಪ್ಪಿದ್ದಲ್ಲ, ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ. ಇವರ ಅದೃಷ್ಟದ ಸಂಖ್ಯೆಗಳನ್ನು ನೋಡೋದಾದರೆ, ಈ 6ನೇ ಸಂಖ್ಯೆಯವರು ಶುಕ್ರವಾರ ದಿನ ಜನಿಸಿದರೆ ತುಂಬ ಒಳ್ಳೆಯದು. ಅದೃಷ್ಟ ಸಂಖ್ಯೆಯು 6 ಬಂದರೆ ಇವರಷ್ಟು ಅದೃಷ್ಟಶಾಲಿಗಳು ಯಾರೂ ಇರುವುದಿಲ್ಲ. ಇವರು ತಮ್ಮ ಮುಖ್ಯವಾದ ಕೆಲಸಗಳನ್ನು 6, 15, 24ನೇ ತಾರೀಕುಗಳಲ್ಲಿ ಶುರು ಮಾಡಿದ್ರೆ ಅದೃಷ್ಟ ಯೋಗ ಕೂಡಿ ಬರುತ್ತೆ. ಇವರಿಗೆ ಜೀವನದಲ್ಲಿ ಈ ದಿನಾಂಕದಲ್ಲೇ ಒಳ್ಳೆಯ ಬದಲಾವಣೆಗಳು, ಅದೃಷ್ಟ ಗಳಿಗೆಗಳು ಇರುತ್ತೆ. ಬೇಕಿದ್ರೆ ಗಮನಿಸಿ ನೋಡಿ. ಇವರಿಗೆ 6ರಿಂದ 60ನೇ ವಯಸ್ಸಿನಲ್ಲಿ ಸಂಪಾದನೆ, ಅದೃಷ್ಟ, ಅನಿರೀಕ್ಷಿತ ಬದಲಾವಣೆ, ಉತ್ತಮ ಘಟನೆಗಳು ಸಹ ನಡೆಯುತ್ತೆ. ಇನ್ನು ಈ 6, 15, 24ನೇ ತಾರೀಕುಗಳಲ್ಲಿ ಶುಕ್ರವಾರ ಬಂದರೆ ಇನ್ನೂ ಒಳ್ಳೆಯದು. ಇನ್ನು ಈ 6, 15, 24ನೇ ತಾರೀಕುಗಳಲ್ಲಿ ಹುಟ್ಟಿದವರು ವಿದ್ಯೆಯಲ್ಲಿ ಕಡಿಮೆ, ಆದರೆ ಇವರು ಓದಿದ್ದೇ ಆದರೆ ಆರ್ಕಿಟೆಕ್ಟ್, ಫ್ಯಾಷನ್ ಡಿಸೈನಿಂಗ್ ಆದರೆ ತುಂಬ ಒಳ್ಳೆಯದು. ಇವರಿಗೆ ಕಲೆಗಳಲ್ಲಿ ಉತ್ತಮ ಭವಿಷ್ಯವಿದೆ. ಜೊತೆಗೆ ಇದರಲ್ಲಿ ಆಸಕ್ತಿಯೂ ಕೂಡ ಹೆಚ್ಚು. ಚಿತ್ರಕಥೆ, ಸಂಗೀತ, ನೃತ್ಯ, ನಟನೆಯಲ್ಲಿ ಇವರು ಜನಪ್ರಿಯತೆ ಹಾಗೂ ಸಂಪಾದನೆಯನ್ನು ಮಾಡುತ್ತಾರೆ. ಇನ್ನು ಚಲನಚಿತ್ರ, ಬ್ಯೂಟಿ ಪಾರ್ಲರ್, ಆಭರಣಗಳ ವ್ಯಾಪಾರ, ಪ್ರೆಸೆಂಟೇಷನ್, ಆರ್ಟಿಕಲ್ಸ್ ಈ ರೀತಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ತಾರೆ. ಇನ್ನು ಇವರಿಗೆ ಆಕಸ್ಮಿಕ ಧನ ಪ್ರಾಪ್ತಿನೂ ಕೂಡ ಇರುತ್ತೆ. ಹಣ ಸಂಪಾದನೆಯಲ್ಲಿ ಅದೃಷ್ಟವಂತರು. ಹಣವನ್ನು ಸಂಪಾದಿಸ್ತಾರೆ ಮತ್ತು ಅನುಭವಿಸ್ತಾರೆ. ಪ್ರತಿದಿನ ಸ್ವಲ್ಪ ಹೊತ್ತು ಇವರು ದೇವರನ್ನು ನೆನೆಯುವುದು ತುಂಬ ಶ್ರೇಯಸ್ಕರ ಮತ್ತು ಅವರ ಅನುಗ್ರಹ ತುಂಬ ಅಗತ್ಯ. ಮತ್ತು ಈ ಸಂಖ್ಯೆಯವರು ತುಂಬ ಸುಂದರರು. ಇವರು 2, 11, 20, 29ನೇ ತಾರೀಕುಗಳಲ್ಲಿ ಹುಟ್ಟಿದವರನ್ನು ವಿವಾಹ ಮಾಡಿಕೊಂಡರೆ ತುಂಬ ಸುಖವಾಗಿರುತ್ತಾರೆ. ಇವರು ಸುಂದರವಾಗಿರಲು ಬಯಸುತ್ತಾರೆ. ಸುಂದರವಾದ ಪ್ರದೇಶ, ಪರಿಸರಗಳಲ್ಲಿ ಇರುತ್ತಾರೆ. ಸುಂದರವಾದ ಲೋಕಗಳಲ್ಲಿ ವಿಹರಿಸುತ್ತಾರೆ. ಅಂದಕ್ಕೆ ಶರಣೆನ್ನುತ್ತಾರೆ. ಇವರ ಅಭಿರುಚಿಗೆ ತಕ್ಕ ಗಂಡ ದೊರೆತರೆ ಅಥವಾ ಹೆಂಡತಿ ದೊರೆತರೆ ಇವರ ಸಂಸಾರ ಸ್ವರ್ಗದಂತೆ. ಹಾಗೂ ಇವರು ಅಂದಕ್ಕೆ ತುಂಬ ಬೆಲೆ ಕೊಡ್ತಾರೆ. ಈ ಸಂಖ್ಯೆಯ ಮಹಿಳೆಯರಿಗೆ ಒಡವೆಗಳೆಂದರೆ ತುಂಬ ಇಷ್ಟ. ಅಮೂಲ್ಯ ಒಡವೆಗಳನ್ನು ಧರಿಸುತ್ತಾರೆ. ಈ ಸಂಖ್ಯೆಯವರಿಗೆ ಡೈಮಂಡ್ ತುಂಬ ಆಗಿ ಬರುತ್ತೆ ಮತ್ತು ಈ ಸಂಖ್ಯೆಯವರು ಡೈಮಂಡಿಂದ ಮಾಡಿಸಿದಂಥ ಆಭರಣವನ್ನು ಇವರು ತೊಟ್ಟರೆ ತುಂಬ ಒಳ್ಳೆಯದು ಮತ್ತು ಅದೃಷ್ಟ ಕೂಡಿ ಬರುತ್ತೆ. ಅಥವಾ ಕೆಂಪು ರತ್ನವನ್ನು ತೊಟ್ಟರೂ ಸಹ ಸಂಪಾದನೆ ಚೆನ್ನಾಗಿಯೇ ಆಗುತ್ತದೆ. ಇನ್ನು ಇವರಿಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಸಹ ಬರುತ್ತೆ. ಇವರು ಉತ್ತಮ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದರಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇವರು ಆಗಾಗ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ವೈದ್ಯರ ಸಲಹೆ ಮತ್ತು ಮಾರ್ಗಸೂಚಿ ತುಂಬ ಒಳ್ಳೆಯದು. ಈ 6ನೇ ಸಂಖ್ಯೆಯವರು ಸಂಪಾದನೆ ಮಾಡುವಂತೆ, ಸುಖ ಪಡುವಂತೆ ಬೇರೆ ಯಾವ ಸಂಖ್ಯೆಯವರು ಸುಖ ಪಡುವುದಿಲ್ಲ ಹಾಗೂ ಸಂಪಾದಿಸುವುದೂ ಇಲ್ಲ. ಅದಕ್ಕೆ ಶುಕ್ರ ಜಾತಕದವರು ಸುಖ ಪಡುವುದಕ್ಕೆ ಹುಟ್ಟುತ್ತಾರೆ ಅನ್ನುವುದು ಶಾಸ್ತ್ರದ ಅಭಿಪ್ರಾಯ. ಇನ್ನು ಈ ಸಂಖ್ಯೆಯವರು ಧರಿಸಬೇಕಾದ ಬಣ್ಣದ ಉಡುಪುಗಳು: ಭಾನುವಾರ ತಿಳಿ ನೀಲಿ ಬಣ್ಣ, ಸೋಮವಾರ ತಿಳಿ ಎಲೆ ಹಸಿರು ಬಣ್ಣ, ಮಂಗಳವಾರ ಗುಲಾಬಿ ಬಣ್ಣ ಮತ್ತು ಕೆಂಪು ಬಣ್ಣ, ಬುಧವಾರ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣ, ಗುರುವಾರ ಗುಲಾಬಿ ಬಣ್ಣ, ಶುಕ್ರವಾರ ನೀಲಿ ಬಣ್ಣ, ಶನಿವಾರ ಹಸಿರು ಬಣ್ಣ. ಈ ಬಣ್ಣಗಳನ್ನು ಈ ವಾರಗಳಂದು ಧರಿಸಿದರೆ ಇವರಿಗೆ ಅದೃಷ್ಟ ಕೂಡಿ ಬರುತ್ತದೆ. ನೋಡಿದರಲ್ಲ ವೀಕ್ಷಕರೇ, 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಮತ್ತು ಸ್ವಭಾವವನ್ನು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಕೇಳಿದ್ದಕ್ಕಾಗಿ ಧನ್ಯವಾದಗಳು.